ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇಂಜಿನಿಯರ್ ಸನಾವುಲ್ಲಾ ಕನ್ನಡ ಚಾನೆಲ್. ಇವತ್ತು ನಿಮಗೆ ನಾವು ಒಂದು ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಮೆಟೀರಿಯಲ್ ಕಾಂಟ್ರಾಕ್ಟ್ ದಾವಣಗೆರೆಯಲ್ಲಿ. ಅದರದ್ದು ಪ್ಲಾನ್ ತೋರಿಸ್ಕೊಂಡು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಒಂದು ಜನರಲ್ ಟಾಯ್ಲೆಟ್, ಪಾರ್ಕಿಂಗ್, ಹಾಲ್, ಆಮೇಲೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇಂಜಿನಿಯರ್ ಸನಾವುಲ್ಲಾ ಕನ್ನಡ ಚಾನೆಲ್. ಇವತ್ತು ನಿಮಗೆ ನಾವು ಒಂದು ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಮೆಟೀರಿಯಲ್ ಕಾಂಟ್ರಾಕ್ಟ್ ದಾವಣಗೆರೆಯಲ್ಲಿ. ಅದರದ್ದು ಪ್ಲಾನ್ ತೋರಿಸ್ತೀವಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಕೆಲಸ ನಡೀತಾ ಇದೆ ಸೈಟ್ ಅಲ್ಲಿ ಅದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀವಿ. ಈಗ ನಾವು ಅದಕ್ಕೆ ಪ್ಲಾನ್ ರೆಡಿ ಮಾಡಿದ್ದೀವಿ. ಆ ಪ್ಲಾನ್ ಅನ್ನ ಯಾವ ತರ ನಾವು ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಇದು ಸೌತ್ ಫೇಸ್ ಇರೋದು 1200 ಸ್ಕ್ವೇರ್ ಫೀಟ್, ಅಂದ್ರೆ 1200 ಸ್ಕ್ವೇರ್ ಫೀಟ್ ಇದೆ. 30-40 ಸೌತ್ ಫೇಸಿನ ಸೈಟ್ ಇದು. ಈ ದಕ್ಷಿಣ ಮುಖಕ್ಕೆ ನಾವು ಪೂರ್ವ ಮುಖಕ್ಕೆ ಡೋರ್ ಮಾಡ್ತಾ ಇದ್ದೀವಿ. ಆಸ್ ಪರ್ ವಾಸ್ತು ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಈಗ ಅದರದ್ದು ಪ್ಲಾನ್ ರೆಡಿ ಆಗಿದೆ. ಇದು ಪ್ಲಾನ್ ಅನ್ನ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀವಿ, ಯಾವ ತರ ಇದೆ, ಎಷ್ಟು ಬೆಡ್ರೂಮ್ ಮಾಡಿದೀವಿ, ಏನ ಮೆಜರ್ಮೆಂಟ್ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಏನೇನು ಕುತ್ಕೊಂಡಿದೆ. ಪ್ಲಾನ್ ನಿಮಗೆ ತೋರಿಸಾದ್ಮೇಲೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ, ಅಂದ್ರೆ ನೆಕ್ಸ್ಟ್ ಬರೋದು ವಿಡಿಯೋಸ್ ಅಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ಅನ್ನ ಡೀಟೇಲ್ ಆಗಿ ಒಂದೊಂದು ವಿಡಿಯೋದಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಸೊ ಈಗ ಪ್ಲಾನ್ ಅನ್ನ ತೋರಿಸ್ತೀವಿ. ಈ ಪ್ಲಾನ್ ನೋಡಿ ಆಮೇಲೆ ನಿಮಗೆ ಪ್ಲಾನ್ ಇಷ್ಟ ಆಗಿದೆ ಅಂದ್ರೆ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಮನೆ ಕಟ್ಟೋರು ಇದ್ದಾರೆ, ಫ್ರೆಷರ್ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಅವರನ್ನ ಎಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ ಪ್ಲಾನು, ಆಮೇಲೆ ನೆಕ್ಸ್ಟ್ ವಿಡಿಯೋಸ್ ನೋಡೋಣ. ಓಕೆನಾ ಫ್ರೆಂಡ್ಸ್, ಇದು ನೋಡಿ 30x40. ಇಲ್ಲಿ ನೋಡಿ 40 ಫೀಟ್ ಲೆಂತ್ ಇದೆ. ಇಲ್ಲಿಂದ ಇಲ್ಲಿ ತನಕ 40 ಫೀಟ್ ಇದೆ. ಸೊ ಇಲ್ಲಿಂದ ನೋಡಿ ವಿಡ್ತು ಇಲ್ಲಿಂದ ಇಲ್ಲಿಗೆ 30 ಫೀಟ್ ಇದೆ. ಇದು ನೋಡಿ ನಿಮಗೆ ಸೌತ್ ಫೇಸ್ ರೋಡ್, ಇದು ರೋಡು ಸೌತ್ ಫೇಸಿಗಿದೆ. ಸೊ ನಾವು ಮೇನ್ ಡೋರ್ ಐತಲ್ಲ ಈಸ್ಟಿಗೆ ಮಾಡ್ತಾ ಇದೀವಿ. ಸೊ ಯಾವ ತರ ನಾವು ಪ್ಲಾನ್ ಮಾಡಿದೀವಿ ಅಂತ ಡೀಟೇಲ್ ಆಗಿ ವಿತ್ ಡೈಮೆನ್ಷನ್ ನಿಮಗೆ ಇವತ್ತು ಡೀಟೇಲ್ ಆಗಿ ತೋರಿಸ್ತೀವಿ. ಸೊ ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಇದು ಫ್ರೆಂಡ್ಸ್, ಇಲ್ಲಿ ನೋಡಿ ಇದು ಪಾರ್ಕಿಂಗ್. ಇಲ್ಲಿ ಮಾಡಿರೋದು ನಾವು ಪಾರ್ಕಿಂಗ್ ಎಂಟ್ರೆನ್ಸ್ ಅಲ್ಲೇ. ಸೊ ಇದು ನೋಡಿ ಪಾರ್ಕಿಂಗ್ ಡೈಮೆನ್ಷನ್ ನಿಮಗೆ ತೋರಿಸ್ತೀವಿ. ಇಲ್ಲಿಂದ ಇಲ್ಲಿಗೆ ನಿಮಗೆ ವಿಡ್ತ್ 16 ಫೀಟ್ ಇದೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಇದು ಬಂದು 6 ಫೀಟ್ 9 ಇಂಚಸ್ ಇದೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲೊಂದು ಸ್ಮಾಲ್ ಕಾಲಮ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಆಮೇಲೆ ಅರೌಂಡ್ ಇದು 4 ಫೀಟ್ ಗ್ಯಾಪ್ ಬಿಡ್ತೀವಿ. ಇಲ್ಲಿಂದ ಇಲ್ಲಿಗೆ ಒಂದು ದೊಡ್ಡ ಗೇಟ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಐತಲ್ಲ ಒಂದು ಸಣ್ಣ ಗೇಟ್ ಇರುತ್ತೆ. 4 ಫೀಟ್ ಇಂದ ಇದು ಗೇಟ್ ಮಾಡ್ತೀವಿ. ಇದು ರಿಮೈನಿಂಗ್ ಒಂದು ಅರೌಂಡ್ 10 ಫೀಟ್ ಲೆಕ್ಕಕ್ಕಿರುತ್ತೆ. ಇದು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ನಿಮಗೆ ಸಣ್ಣ ಗೇಟ್ ಏನಾರ ಇದ್ರೆ ನೆಕ್ಸ್ಟ್ ಬಾಡಿ ಗಿಡಿಗೆ ಮೇಲೆ ಏನಾರ ಕಟ್ಕೊಂಡ್ರೆ ರೆಂಟಿಗೆ ಆರಾಮಾಗಿ ಇದೇ ಗೇಟ್ ಓಪನ್ ಮಾಡ್ಕೊಂಡು ಹೋಗ್ಬೋದು. ಎನಿ ಟೈಮ್ ಇದೇ ಗೇಟ್ ಓಪನ್ ಮಾಡೋದೇನು ಅವಶ್ಯಕತೆ ಇರಲ್ಲ. ಓಕೆನಾ. ಸೊ ಹಾಗಾಗಿ ನಾವು ಇಲ್ಲೊಂದು ಕಾಲಮ್ ಹಾಕೊಂಡು ಸಣ್ಣದೊಂದು 4 ಫೀಟ್ ಇಂದು ಇದಕ್ಕೊಂದು ಐತಲ್ಲ ಸಣ್ಣದ ಗೇಟ್ ಕೊಡ್ತೀವಿ. ಓಕೆನಾ. ಆಮೇಲೆ ಇಲ್ಲಿಂದ ಸ್ಟೇರ್ ಕೇಸ್ ಇದೆ. ಸೊ ಹೀಗೆ ಬಂದು ನೀವು ಹಿಂಗೆ ಡೈರೆಕ್ಷನ್ ಹೋಗ್ತೀರಾ ಸ್ಟೇರ್ ಕೇಸ್. ಅಂಡರ್ ದ ಸ್ಟೇರ್ ಕೇಸ್ ನಿಮಗೊಂದು ಜನರಲ್ ಮತ್ತೆ ಅಂದ್ರೆ ಗೆಸ್ಟ್ ಟಾಯ್ಲೆಟ್ ಕೊಡ್ತೀವಿ. ಔಟ್ಸೈಡರ್ಸ್ಗೆ ಏನಾರ ಹೊರಗಡೆ ಬಂದವರಿಗೆ ಎದಕ್ಕರ ಹೋಗಿ ಬಂದ್ರೆ ಹೊರಗಡೆನೇ ಐತಲ್ಲ ಒಂದು ಗೆಸ್ಟ್ ಟಾಯ್ಲೆಟ್ ಟೈಪ್ ಇಲ್ಲೇ ಯೂಸ್ ಮಾಡಬಹುದು. ಆಮೇಲೆ ಇದ್ರ ಕೆಳಗೆ ಅಂಡರ್ ದ ಸ್ಟೇರ್ ಕೇಸ್ ಎಲ್ಲ ಐತಲ್ಲ ಗ್ಯಾಸ್ ಎಲ್ಲ ಇಲ್ಲೇ ಐತಲ್ಲ ಸ್ಟೋರ್ ಮಾಡಬಹುದು. ಆ ತರ ಒಂದೈತಲ್ಲ ಫೆಸಿಲಿಟಿ ಮಾಡ್ತೀವಿ. ಸೊ ಈಗ ನೋಡಿ ಇಲ್ಲೊಂದು ಪ್ಯಾಸೇಜ್ ಕೊಡ್ತಾ ಇದೀವಿ. ಈ ಪ್ಯಾಸೇಜ್ 5 ಫೀಟ್ ಇಂದ ಇರುತ್ತೆ. ಈ ಪ್ಯಾಸೇಜ್ ಇಲ್ಲಿಂದ ಇಲ್ಲಿಗೆ ನೋಡಿ 5 ಫೀಟ್ ಇರುತ್ತೆ. ಈ ಪ್ಯಾಸೇಜ್ ಇಂದ ಹಿಂಗೆ ನೀವು ಬಂದ್ರೆ ಇಲ್ಲೇ ಐತಲ್ಲ ನಿಮಗೆ ಮೇನ್ ಡೋರ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾಗಿತ್ತಂದ್ರೆ ಇದು ಐತಲ್ಲ 1 BHK ಅದು 2 ಮನೆ ಮಾಡಿದ್ರು. ಆಮೇಲೆ ಓನರ್ ಚೇಂಜ್ ಮಾಡಿಕೊಂಡು ಅವ್ರು ಐತಲ್ಲ ಒಂದೇ 30-40 ಒಂದೇ ಮನೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರು. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಆಗಿದೆ. ಅಲ್ಲೇ ನಾವು ಎಕ್ಸ್ಕವೇಷನ್ ಮಾಡಿಬಿಟ್ಟಿದ್ವಿ. ಆಮೇಲೆ ಐತಲ್ಲ ಇವ್ರು ಚೇಂಜಸ್ ಮಾಡಿದ್ರು. ಸೊ ಜನರಲಿ ಯಾರು ಐತಲ್ಲ ಎಕ್ಸ್ಕವೇಷನ್ ಮಾಡೋಕ್ಕಿಂತ ಮುಂಚೆನೇ ಏನಾರ ಇದ್ರೆ ಪ್ಲಾನ್ ಅನ್ನು ಚೇಂಜಸ್ ಮಾಡ್ಕೊಂಡು ಆಮೇಲೆ ಫೈನಲೈಸ್ ಮಾಡಿದ್ರೆ ಉತ್ತಮ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇಲ್ಲೊಂದು ನಾವು ಸ್ಟೆಪ್ ಕೊಡ್ತಾ ಇದೀವಿ. ನೀವು ಸ್ಟೆಪ್ಸ್ 1 to 3 ಕೊಡಬಹುದು, ಇಲ್ಲಾಂದ್ರೆ 1 ಕೊಡಬೇಕು ಯಾವಾಗಲೂ, ಇಲ್ಲಾಂದ್ರೆ 3 ಕೊಡಬಹುದು. 2 ಕೊಡಕ್ ಬರಲ್ಲ. ಸೊ ಯಾವಾಗಲೂ ಲೆವೆಲ್ ಇರಬಾರ್ದು, 0 ಲೆವೆಲ್. ಹಾಗಾಗಿ ನಾವು 1 ಸ್ಟೆಪ್ ಕೊಡ್ತಾ ಇದೀವಿ. 1 ಸ್ಟೆಪ್ ಆದ್ಮೇಲೆ ನಿಮಗೆ ಒಂದು ಮೇನ್ ಡೋರ್ ಬರುತ್ತೆ. ಇಲ್ಲಿ ಮೇನ್ ಡೋರ್ ಬಂದಾದ್ಮೇಲೆ ಇಲ್ಲ ಐತಲ್ಲ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಫುಲ್ ಕಂಪ್ಲೀಟ್ ಆಗಿ ಹಾಲ್ ಇರುತ್ತೆ. ಸೊ ಹಾಲ್ ಅನ್ನ ಡೈಮೆನ್ಷನ್ ಹೇಳ್ತೀವಿ ನೋಡಿ. ಹಾಲು 10 ಫೀಟ್ ಇಂಟು 15 ಫೀಟ್ ಇದೆ. ಸೊ ವಿಡ್ತ್ ಅಲ್ಲಿನೂ 15 ಫೀಟ್ ಇದೆ, ಹಿಂಗೆ ಲೆಂತ್ ಅಲ್ಲೂ 15 ಫೀಟ್ ಹಾಲ್ ಇದೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಹಾಲ್ ಆದ್ಮೇಲೆ ನಿಮಗೆ ಹಾಲಲ್ಲೇ ಒಂದು ಪೂಜಾ ಕೊಡ್ತಾ ಇದೀವಿ. ಇದು ನಾರ್ತ್ ಈಸ್ಟ್ ಬರುತ್ತೆ. ಸೊ ಪೂಜಾ ಡೈಮೆನ್ಷನ್ ಐತಲ್ಲ 4 ಫೀಟ್ 1 ಇಂಚಸ್ ಇಂಟು 4 ಫೀಟ್ 1 ಇಂಚಸ್ ಇರುತ್ತೆ. ವಿಡ್ತ್ ಅಲ್ಲೂ 4 ಫೀಟ್ 1 ಇಂಚಸ್ ಮತ್ತೆ ಲೆಂತ್ ಅಲ್ಲೂ 4 ಫೀಟ್ 1 ಇಂಚಸ್. 4 ಕಡೆ 1 ಇಂಚು 4 ಕಡೆ 1 ಇಂಚು ಪೂಜಾ ರೂಮ್ ಇಂದು ಸೈಜ್ ಇರುತ್ತೆ. ಓಕೆನಾ ಫ್ರೆಂಡ್ಸ್. ಇದಾಯ್ತು ಹಾಲು. ಆಮೇಲೆ ನಿಮಗೆ ಈಗ ನೆಕ್ಸ್ಟ್ ಇದ್ರೊಳಗೆ ಕಿಚನ್ ಇದೆ ನೋಡಿ. ಕಿಚನ್ ನಿಮಗೆ ಈಸ್ಟ್ ಆಮೇಲೆ ಸೌತ್. ಸೊ ಸೌತ್ ಈಸ್ಟಿಗೆ ನಿಮಗೆ ಕಿಚನ್ ಬರುತ್ತೆ, ಸೌತ್ ಈಸ್ಟಿಗೆ ಕಿಚನ್. ಸೊ ಈ ಕಿಚನ್ ಸೈಜ್ ಬಂದು 11 ಫೀಟ್ ವಿಡ್ತ್, ಇಲ್ಲಿಂದ ಇಲ್ಲಿಗೆ 11 ಫೀಟ್, ಆಮೇಲೆ 9 ಅಡಿ
3 ಇಂಚು ಇಲ್ಲಿಂದ ಇಲ್ಲಿಗಿರುತ್ತೆ. ಓಕೆನಾ. ಸೊ ಇಲ್ಲಿಂದ ನಾವು ಈಗ ಹೊರಗಡೆ ಬಂದ್ರೆ ಇಲ್ಲೈತಲ್ಲ ಒಂದು ಬೆಡ್ರೂಮ್ ಕೊಡ್ತಾ ಇದೀವಿ. ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದು ನಿಮಗೆ 11 ಫೀಟ್ 2 ಇಂಚಸ್ ಇಂಟು 9 ಫೀಟ್ 3 ಇಂಚಸ್ ಇರುತ್ತೆ. ಓಕೆನಾ ಫ್ರೆಂಡ್ಸ್. ನೋಡಿ ಇಲ್ಲಿಂದ ಇಲ್ಲಿಗೆ 11 ಫೀಟ್ 2 ಇಂಚಸ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಐತಲ್ಲ 9 ಫೀಟ್ 3 ಇಂಚಸ್ ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಸೊ ವಾರ್ಡ್ರೋಬ್ ಐತಲ್ಲ ನಾವು ಇಲ್ಲೇ ಕೊಡ್ತಾ ಇದೀವಿ ಕುಬೇರ ಮೂಲಕ್ಕೆ. ಓಕೆನಾ ಫ್ರೆಂಡ್. ಆಮೇಲೆ ಇದು ಏನು ಒಂದು ಎಕ್ಸ್ಟ್ರಾ ಕಟ್ಟೆ ಕೊಟ್ಟಿದ್ವಲ್ಲ, ಇಲ್ಲ ಐತಲ್ಲ ಗ್ರಾನೈಟ್ ಎಲ್ಲ ಶೆಲ್ಫ್ ಮಾಡ್ಕೋಬಹುದು. ಇಲ್ಲೇ ಐತಲ್ಲ ನೀವೆಲ್ಲ ಮಟೀರಿಯಲ್ ಅಂದ್ರೆ ಯುಟೆನ್ಸಿಲ್ಸ್ ಪಾತ್ರೆ ಎಲ್ಲ ಸ್ಟೋರ್ ಮಾಡ್ಕೋಬಹುದು. ಓಕೆನಾ. ಸೊ ಇಲ್ಲೊಂದು ನಿಮಗೆ ಈ ಮಾಸ್ಟರ್ ಬೆಡ್ರೂಮಿಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಡ್ತಾ ಇದೀವಿ. ಅಟ್ಯಾಚ್ ಟಾಯ್ಲೆಟ್ ಬಂದು ನಿಮಗೆ 7 ಫೀಟ್ 6 ಇಂಚಸ್ ಇಂಟು 5 ಫೀಟ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 7 ಫೀಟ್ 6 ಇಂಚಸ್ ಇದೆ. 5 ಫೀಟ್ ಇಲ್ಲಿಂದ ಇಲ್ಲಿಗೆ 5 ಫೀಟ್ ಇದು ಜನರಲ್ ಅಟ್ಯಾಚ್ ಟಾಯ್ಲೆಟ್ ಇದಕ್ಕೆ ಕಟ್ಟಿದೀವಿ. ಈ ಮಾಸ್ಟರ್ ಬೆಡ್ರೂಮಿಗೆ ಇದು ಅಟ್ಯಾಚ್. ಓಕೆನಾ. ಈ ಮನೆಯಲ್ಲಿ ನಿಮಗೆ ಈ ಪ್ಲಾನ್ ಅಲ್ಲಿ 2 BHK ಒಂದು ಮಾಸ್ಟರ್ ಬೆಡ್ರೂಮಿಗೆ ಅಟ್ಯಾಚ್, ಒಂದು ಜನರಲ್ ಟಾಯ್ಲೆಟ್, ಪಾರ್ಕಿಂಗು, ಹಾಲ್, ಆಮೇಲೆ ನಿಮಗೆ ಕಿಚನ್ ಇಷ್ಟೆಲ್ಲ ಫೆಸಿಲಿಟಿ ಇರುತ್ತೆ. ಓಕೆ. ನಾವು ನೆಕ್ಸ್ಟ್ ಈಗ ಬರೋಣ ಜನರಲ್ ಟಾಯ್ಲೆಟ್. ಇಲ್ಲಿ ನೋಡಿ ಒಂದು ಯುಟಿಲಿಟಿ ಟೈಪ್ ಕೊಟ್ಟಿದ್ದೀವಿ ಸ್ಮಾಲ್. ಸೊ ಈ ಯುಟಿಲಿಟಿಯನ್ನು ನೀವು ವಾಷಿಂಗ್ ಮಿಷಿನ್ ಅನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಒಳಗೆ ಬಂದರೆ ಈಗ ಜನರಲ್ ಟಾಯ್ಲೆಟ್. ಈ ಜನರಲ್ ಟಾಯ್ಲೆಟ್ ಸೈಜ್ ಬಂದು 7 ಫೀಟ್ 6 ಇಂಚಸ್ ಇಂಟು 5 ಫೀಟ್. 7 ಫೀಟ್ 6 ಇಂಚಸ್ ಹಿಂಗಿರುತ್ತೆ. 5 ಫೀಟ್ ಐತಲ್ಲ ಇದು ಲೆಂತಲ್ಲಿ ಇರುತ್ತೆ. ಸೊ ಇದು ಜನರಲ್ ಟಾಯ್ಲೆಟ್. ಇದಾದ್ಮೇಲೆ ನಿಮಗೆ ಹಾಲಿನ ಡೈಮೆನ್ಷನ್ ಹೇಳಿದ್ವಿ 15 ಫೀಟ್ ಬೈ 15 ಫೀಟ್. ಈಗ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮ್ನ ಡೈಮೆನ್ಷನ್ ಬಂದು ಈ ಬೆಡ್ರೂಮ್ ಡೈಮೆನ್ಷನ್ ಬಂದು ನಿಮಗೆ 11 ಫೀಟ್ 2 ಇಂಚಸ್ ಅಂದರೆ 11 ಅಡಿ 2 ಇಂಚು 9 ಅಡಿ 8 ಇಂಚ್ ಇರುತ್ತೆ. ಇದು 11 ಅಡಿ 2 ಇಂಚ್ ಹಿಂಗಿರುತ್ತೆ. 9 ಅಡಿ 8 ಇಂಚು ನಿಮಗೆ ಇಲ್ಲಿಂದ ಇಲ್ಲಿಗಿರುತ್ತೆ. ಸೊ ಇಲ್ಲೊಂದು ಇದ್ದಾಗ ಇದಕ್ಕೆ ವಾರ್ಡ್ರೋಬ್ ಕೊಡ್ತಾ ಇದ್ದೀವಿ. ಜನರಲ್ ಟಾಯ್ಲೆಟ್ ಮೇಲೆ ಅಟ್ಯಾಚ್ ಟಾಯ್ಲೆಟ್ ಮೇಲೆ ನೀವು ಅಟ್ಟ ಕೊಡಬಹುದು. ಇಲ್ಲೇ ಐತಲ್ಲ ಮಟೀರಿಯಲ್ ಸ್ಟೋರ್ ಮಾಡೋಕ್ಕೆ ನೀವು ಅಟ್ಟ ಇಲ್ಲೇ ಕೊಡಬಹುದು. ಸೊ ಈ ಟೋಟಲ್ ಓವರ್ ಆಲ್ ಅಲ್ಲಿ ನಿಮಗೆ ಪಾರ್ಕಿಂಗು, ಕಿಚನ್ನು, ಮಾಸ್ಟರ್ ಬೆಡ್ರೂಮ್, ಹಾಲ್, ಅಟ್ಯಾಚ್ ಟಾಯ್ಲೆಟ್, ಜನರಲ್ ಟಾಯ್ಲೆಟ್, ಬೆಡ್ರೂಮ್ ಅಂದರೆ 2 ಬೆಡ್ರೂಮ್, ಪೂಜಾ ರೂಮು, ಹಾಲ್, ಕಿಚನ್, ಪಾರ್ಕಿಂಗು, ಆಮೇಲೆ ನಿಮಗೆ ಸ್ಟೇರ್ ಕೇಸಲ್ಲೇ ಒಂದು ಗೆಸ್ಟ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಔಟ್ ಸೈಡ್ ಈಗ ನೋಡಿದ್ರೆ ನೀವು 30 ಫೀಟ್ ಅಲ್ಲಿ ಇಲ್ಲಿ ನಾರ್ತ್ ಅಲ್ಲಿ 1 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ವೆಸ್ಟ್ ಫೇಸ್ ಪಶ್ಚಿಮ ಹತ್ರ 1 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಆಮೇಲೆ ಪೂರ್ವಕ್ಕೆ ಈ ಸೈಡ್ 1 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಓಕೆನಾ. ಇಲ್ಲಿ ಸೌತ್ ಫೀಟ್ ದಕ್ಷಿಣ ಫೇಸಿಗೆ ಏನು ನಾವು ಬಿಟ್ಟಿಲ್ಲ. ಡೈರೆಕ್ಟ್ ರೋಡ್ ಲೆವೆಲಿಗೆ ಏನಿದೆ ಅಲ್ಲಿ ತನಕ ನಾವು ಕಂಪ್ಲೀಟ್ ಆಗಿ ತಗೊಂಡಿದ್ದೀವಿ. ಓಕೆ ಫ್ರೆಂಡ್ಸ್. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಂತ ವೀಡಿಯೋಸ್ ಬರುತ್ತೆ. ಅದನ್ನು ನೀವು ನೋಡಿ ನಾಲೆಜನ್ನು ಗೇನ್ ಮಾಡ್ಕೋಬಹುದು. ಇಲ್ಲೇ ಲೋಕಲ್ ಆಗಿ ಯಾರು ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಇದ್ದರೆ ಆಮೇಲೆ ಪ್ಲಾನಿಂಗು ಡಿಸೈನಿಂಗ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಎಲ್ಲ ನಂಬರನ್ನು ಡೀಟೇಲಾಗಿ ಕೊಟ್ಟಿರ್ತೀವಿ. ಸೊ ನಿಮಗೆ ಪ್ಲಾನಿಂಗು, ಡಿಸೈನು, ಆರ್ಕಿಟೆಕ್ಚರಲ್ ಡಿಸೈನು, ಸ್ಟ್ರಕ್ಚರಲ್ ಡಿಸೈನ್ ಏನಾರು ಬೇಕಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ರೀಸನಬಲ್ ರೇಟಲ್ಲಿ ನಿಮಗೆ ಡಿಸೈನ್ಸ್ ಎಲ್ಲ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.